ಮೋಹನ್ ಕುಮಾರ್ ಅಂತೇಳಿ ಹಾತಿಕಟ್ಟೆ ಕ್ಯಾಂಪು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ. ನಿನ್ನೆ ಬಂದಿರತಕ್ಕಂತಹ ಗಾಳಿಗೆ ಹೆಚ್ಚು ಕಡಿಮೆ 50ರಿಂದ 100 ಗಿಡ ತನಕನೂ ಗಾಳಿಗೆ ಬಿದ್ದೋಗಿದ್ದಾವೆ. ನೋಡೋದಕ್ಕೆ ಒಬ್ಬರು ಅಧಿಕಾರಿಗಳು ಫೋನ್ ಮಾಡಿದ್ರು, ಇದುವರೆಗೂ ಇನ್ವೈಟ್ ಮಾಡಿಲ್ಲ, ನೋಡೂ ಇಲ್ಲ. ಏನ್ ಮಾಡ್ಬೇಕು ನಾನು ಮುಂದೆ? ನಮಗೆ ದಿಕ್ಕೇ ತೋರ್ತಾ ಇಲ್ಲ. ವರ್ಷಕ್ಕೆ 50ರಿಂದ ಲಕ್ಷ ರೂಪಾಯಿ ತನಕ ನಮಗೆ ಲಾಸ್ ಆಗ್ತೈತಲ್ಲ, ಇದಕ್ಕೆ ಪರಿಹಾರ ಕೊಡೋರು ಯಾರು ಅಂತ ನಮ್ಗೆ ಇನ್ನೂ ದಿಕ್ಕು ತೋರ್ತಾ ಇಲ್ಲ. ನಾವು ಬಂದಾಗ ನಾವಿದೀವಿ, ನಾವು ನಿಮ್ ಜೊತೆಗಿರ್ತೀವಿ ಅಂತಾರೆ. ಗಾಳಿ ಮಳೆ ಬಂದಾಗ ಯಾರು ಇರಲ್ಲ ಒಬ್ರು. ಏನ್ ಮಾಡ್ಬೇಕು ನೀವ್ ಹೇಳ್ರಿ ನೋಡೋಣ. ಈ ರೀತಿ ಎಲ್ಲ ಅನಾಹುತ ಆಗಿದೆಯಲ್ಲ, ಇದನ್ನ ಯಾರು ನಮ್ಗೆಲ್ಲ ನೋಡಿ. ಒಂದೇ ಗಿಡ ಅಲ್ಲ ನೋಡಿ, ಗಿಡ ನೋಡಿ ಎಷ್ಟು ನಾವು ಖರ್ಚು ಮಾಡಿರ್ತೀವಿ. ಈ ರೀತಿ ಹೋದ ವರ್ಷನೂ ಸುಮಾರು ಹೆಚ್ಚು ಕಡಿಮೆ 50 ಗಿಡ ಹೋಗಿದ್ದಾವೆ. ಒಬ್ಬ ಅಧಿಕಾರಿನೂ ಬಂದು ಇನ್ನೂ ನೋಡಿಲ್ಲ, ಯಾವ ಧನ ಸಹಾಯನೂ ಸಿಗ್ಲಿಲ್ಲ ನಮ್ಗೆ. ಏನ್ ಮಾಡ್ಬೇಕು ಹೇಳ್ರಿ? ವಿಷಯ ತಗೊಳ್ತೀನಿ, ಇನ್ನೇನ್ ತಗೊಳ್ತಾರೆ ನೋಡ್ರಿ. ಗಿಡ ಹೋಗಿದ್ದಾವೆ ನೋಡ್ರಿ. ನಾವು ಒಂದ್ ಗಿಡ ತೋರಿಸ್ತೀವಿ ಅಂತ ನೀವು ತಗೊಳ್ತೀರಾ. ತೋಟ ತುಂಬಾ ಹೆಚ್ಚು ಕಡಿಮೆ ಒಂದು 100 ಗಿಡ ಬಿದ್ದಿದ್ದಾವೆ. ಬರ್ರಿ ನೋಡ್ಬರ್ರಿ, ಇಲ್ಲಿ ನೋಡ್ರಿ ಎಂತೆಂತ ಗಿಡ ಹೋಗಿದಾವೆ ನೋಡ್ರಿ ಇಲ್ಲಿ. ಏನ್ ಮಾಡ್ಬೇಕು ನಾವು? ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತೀವಿ ಬ್ಯಾಂಕಲ್ಲಿ. ಬ್ಯಾಂಕಿನ ಸಾಲ ತೀರ್ತಾನೋ ಮನೆ ಜೀವನ ಮಾಡೋಣ ಹೇಳ್ರಿ ನೀವೇ. ವರ್ಷ ಒಬ್ಬನ ಎಲ್ಲ ಕಳಿಸ್ಬೇಕು. ಯಾಕೆ ಯಾರು ಬರ್ತಾರೆ? ಯಾರು ಬಂದಿಲ್ಲ ನೋಡ್ರಿ ಬೆಳಗ್ಗೆಯಿಂದ. ಇದು 2ನೇ ಸಲ ಈ ಥರ ಗಾಳಿ ಮರಗಳು ಮುರಿತಾರೆ. ರೈತರು ನೋಡ್ರಿ, ಮರ ಬಿದ್ದೋಗೈತೆ, ಮನೆಗೆ ಹೋಗ್ಲಾ ಅಥವಾ ಎಲ್ಲಿಗೆ ಹೋಗ್ಲಿ ಅಂತ ಯೋಚನೆಯಲ್ಲಿ ನೋಡ್ತಾ ಇದಾರೆ. ಮನೆ ಸರ್ ಅವರು ಯಾವರು? ಅವ್ರದ್ದು ಬಂದಿಲ್ಲ ಬುಕ್ಲಾಪುರ. ಅವ್ರು ಪಾಪ ಬೇಜಾತ್ ಹೋಗ್ಬಿಟ್ಟಾರೆ. ನೆನ್ನೆಯನ್ನು ಗೊಬ್ಬರ ಹಾಕಿದ್ದೆ, ಮರನೇ ಇಲ್ಲ, ಗೊಬ್ಬರ ಯಾಕೆ ಹಾಕಿದ್ನು ಅನ್ನಂಗೆ ಆಗ್ಬಿಡೈತೆ ಅವರಿಗೆ. ಇದು ಯಾವಾಗ ಆಗಿದ್ದು? ಇಷ್ಟೊಂದೆಲ್ಲ ಮರಗಳು ಬಿದ್ದೋಗಿದ್ದಾವೆ. ನಿನ್ನೆ ಆಗಿರುತ್ತೆ ಇದೆಲ್ಲ. ಸುಮಾರು ಹೆಚ್ಚು ಕಡಿಮೆ ನಿನ್ನೆ ಸಂಜೆ 4 ಗಂಟೆ ಬಂದಿರೋ ಗಾಳಿ ಸುಮಾರು ಹೆಚ್ಚು ಕಡಿಮೆ ಒಂದು 50ರಿಂದ 60 ಗಿಡ ಎಲ್ಲ ಮಲಗಿರುತ್ತೆ ಪೂರಾ ಗಾಳಿಗೆ. ಮಳೆ ಗಾಳಿ ತುಂಬಾ ಇತ್ತೇನೋ ನೆನ್ನೆ ರಾತ್ರಿ, ಭಯಂಕರ ಗಾಳಿ. ಮರಗಳೆಲ್ಲ ಇಷ್ಟೊಂದೆಲ್ಲ ಆಗಿದೆಯಲ್ಲ, ನಿಮಗೆ ಸರ್ಕಾರದಿಂದ ಏನು ಪರಿಹಾರ ಸಿಕ್ಕಿಲ್ವಾ? ಸರ್ಕಾರ ಏನ್ ಮಾಡತ್ರಿ? ಬಂದು ಅವ್ರು ಒಬ್ರು ನೋಡಿಲ್ಲ, ಇಣಕ್ ನೋಡಿಲ್ಲ. ಏನ್ ಮಾಡ್ಬೇಕು? ಎಷ್ಟೋ ಇಲ್ಲಿ ಇನ್ನ ಪಕ್ಕದ ಊರಿಗೆಲ್ಲ ಹೋಗಿ ವಿಚಾರಿಸಿದ್ವಿ, ಎಷ್ಟೋ ಮನೆಗಳ ಮೇಲೆ ಮರಗಳೆಲ್ಲ ಬಿದ್ದಿದೆ. ಇಲ್ಲಿ ಅದೇ ತರ ಸನ್ನಿವೇಶ ಏನಾದ್ರೂ ಆಗಿದೆಯಾ? ಆಗಿದೆ ನೋಡ್ರಿ. ಸುತ್ತಮುತ್ತ ನಮ್ದೇ ಅಂತಲ್ಲ, ಸುತ್ತಮುತ್ತ ಹೆಚ್ಚು ಕಡಿಮೆ 50ರಿಂದ 100 ಗಿಡ ತನಕನೂ ಎಲ್ಲ ಗಾಳಿಲೆಲ್ಲ ಮುರಿದೋಗಿದ್ದಾವೆ. ಯಾರು ಗೌರ್ಮೆಂಟ್ ಅವ್ರು ಏನಾದ್ರು ಬೆಳಗ್ಗೆ ಬಂದಿದ್ರಾ? ಯಾರು ಒಬ್ರು ಬಂದು ನೋಡ್ತಾ ಇಲ್ಲ. ಮತ್ತೆ ಇದಕ್ಕೆಲ್ಲ ನೀವೇನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಏನ್ ಹೇಳ್ತೀರಿ ಅಂತ ಅಂದ್ರೆ, ನಾವು ಅವ್ರನ್ನ ಗೆಲ್ಸೋದೇ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ನಿಮ್ಗೆ ಅವ್ರಿಗೆ ಹೋಗ್ಲಿ ಮಾಹಿತಿ ಆದ್ರೂ ಹೋಗಿದ್ಯಾ? ಮಾಹಿತಿ ಕೊಟ್ಟಿದ್ದೀವಿ, ಒಬ್ರು ಸಹ ಇದುವರೆಗೂ ಅವ್ರು ಬಂದು ನೋಡುವಿಲ್ಲ. ನೋಡೋಣ, ಮುಂದಿನ ಇದನ್ನ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಅವರಿಗೆಲ್ಲ ಇದನ್ನ ಅಪ್ರೋಚ್ ಮಾಡ್ತೀವಿ. ನಾವು ನಂಬಿ ಬದುಕ್ತಾರೋರು ಇದೇ ಇಲ್ಲ ಅಂದ್ರೆ ನಾವೇನು ವಿಷಯ ತಗೊಂಡು ಸಾಯ್ಬೇಕಾ ಹೇಳಿ? ಸ್ನೇಹಿತರೆ, ನಿನ್ನೆ ಬಂದಂತಹ ಜೋರಾದ ಗಾಳಿ ಹಾಗೂ ಮಳೆಗೆ ಎಷ್ಟೋ ತೆಂಗಿನ ಮರಗಳು ಹಾಗೂ ಅಡಿಕೆ ಮರಗಳು ನೆಲಸಮವಾಗಿದೆ. ಹಾಗೆಯೇ ಒಂದು ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಮನೆಯೂ ಕೂಡ ಜಖಂಗೊಂಡಿದೆ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ತಲುಪುವವರೆಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಎಂದು ಕೇಳ್ಕೊಡ್ತೇನೆ. ಸಾಲ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೀವು ಕಳಿಸ್ತೀರಾ? ಬೇಕಾಗಿಟ್ಟು ಎಲ್ಲೋ ಒಂದ್ ಕಡೆ ಅಡ್ಕಂಡು ನೋಡ್ಕೊಳೋದಲ್ಲ. ರೋಡ್ ಏನಾಗಿದೆ ಅನಾಹುತ ಅದು ಫಸ್ಟ್ ಪರಿಶೀಲನೆ ಮಾಡ್ಕೊಂಡು ಡೀಟೇಲ್ಸ್ ತಗೊಂಡು ಹೋಗ್ಬೇಕಾದ್ದು ಜವಾಬ್ದಾರಿ ಅಧಿಕಾರಿಗಳದ್ದು. ಅದನ್ನೇ ನೋಡಿದೀನಿ ಬೆಳಿಗ್ಗೆಯಿಂದ ಅವ್ರು ಏನೇನು ಮಾಡಿದಾರೆ ಅನ್ನೋದನ್ನ. ಫಸ್ಟ್ ಕಂದಾಯ ಇಲಾಖೆಯವ್ರನ್ನ ದಯವಿಟ್ಟು ಕಳಿಸಿ ಎಲ್ಲೋ ಒಂದ್ ಕಡೆ ನೋಡ್ಕೊಂಡು, ಎಲ್ಲೋ ಒಂದ್ ಕಡೆ ಬಿಟ್ಟು, ಎಲ್ಲೋ ಸ್ವಲ್ಪ ನೋಡ್ಕೊಂಡೋದ್ರ ಆಗೋದಿಲ್ಲ. ಸುಮಾರು ಸುತ್ತಮುತ್ತ ಎಲ್ಲ ಬಿದ್ದಿದ್ದಾವೆ. ಯಾರೋ ಒಬ್ರು ಕರ್ಕೊಂಬಂದು ಏನು ಇನ್ಫ್ಲೂಯೆನ್ಸ್ ಮೇಲೆ ತೋರ್ಸ್ಕೊಂಡು ಹೋಗೋದಲ್ಲ. ಬಂದು ಕಂದಾಯ ಇಲಾಖೆಯವರು ಬಂದು ನೋಡ್ಕೊಂಡು ಹೋಗ್ಬೇಕು, ಎಷ್ಟು ಮರ ಬಿದ್ದಿದೆ, ಎಷ್ಟು ಅನಾಹುತ ಆಗಿದ್ದಾವೆ ಅನ್ನೋದನ್ನ. ಕೊಡೋದು ಬಿಡೋದು ಆಮೇಲಿಂದ ಮುಂದಿನ ಮಾತು. ಫಸ್ಟ್ ನೋಡ್ಕೊಂಡು ಹೋಗಕ್ಕೆ ಇದು ಮಾಡಕ್ಕೆ ಅಂತ ಹೇಳಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ಯಾದಪುರ ನಾಯಕನವರು ಎಲ್ಲ ಕಷ್ಟ ಸುಖಗಳಿಗೂ ಸ್ಪಂದಿಸಿದ್ದಾರೆ.
ಈಗ ಏನ್ ಅನಾಹುತ ಆಗಿದೆಯೋ ಇದು ನಮ್ಮ ಜೊತೆಗೆ ನಿಂತ್ಕೋಬೇಕು, ನಿಂತು ಸಪೋರ್ಟಿಂಗ್ ಕೊಡಬೇಕು. ಅವಾಗ ನಮಗೆ ಒಂದು ಆನೆ ಬಲ ಸಿಗತ್ತೆ. ಏನೇ ಒಂದು ಪರಿಹಾರ ತಗೊಳ್ಳೋದಕ್ಕೆ ಮತ್ತೊಂದಕ್ಕೆ ಆಗಲಿ ಯಾವ ಅಧಿಕಾರಿಗಳು ಆಗಲಿ ಇದುವರೆಗಾಗಲಿ ಹಿಣುಕು ನೋಡಿಲ್ಲ. ಶಾಸಕರು ಇದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಿರೋ ಬಂದು ನಮ್ಮ ಜೊತೆ ನಿಂತ್ಕೊಂಡು ಅದನ್ನ ಬಗೆಹರಿಸ್ಬೇಕು.